Dear students, today let us try to understand the 7 contrasting characters which are experimented by John Breeder Mendel regarding understanding about the dihybrid cross, what he has dreamed about that experiments. Anyway, in the earlier itself, I have clearly mentioned Mendel was much interested in breeding experiments by considering the Cinderella of genetics. Actually, in zoology, Drosophila melanogaster has been considered as the Cinderella of genetics. In the same sense, I would like to consider Pisum sativum as one of the Cinderella of the genetics. Very important. Come to the point now. Okay, by surprisingly, knowingly or unknowingly, simply he has considered Pisum sativum is one of the experimental plants for his breeding experiments. So when he conducted these breeding experiments, he obtained with wonderful results actually. So for his surprise, he gone through the breeding experiments by making crossing between the Pisum sativum plants. He has obtained with different type of characteristic features. Among them, actually, we have to consider the 7 contrasting characters. Okay, so what are these 7 contrasting characters? Keeping in mind the 7 contrasting characters in the sense deadly ಅಪೋಸಿಟ್ ಕ್ಯಾರೆಕ್ಟರ್ಸ್. ಅದೇ ಒಂದು ಕ್ಯಾರೆಕ್ಟರ್ನ ನೀವು ತಗೊಂಡಾಗ ಅದರ ಒಂದು ಅಪೋಸಿಟ್ ಭಿನ್ನತೆ ಅಂದರೆ ಆ ಒಂದು ಪ್ಲಾಂಟಿನ ಗುಣಗಳಲ್ಲಿ ತದ್ವಿರುದ್ಧವಾದಂಥ ಒಂದು ಗುಣಗಳು. ಫಾರ್ ಎಕ್ಸಾಂಪಲ್ ನಾವು ಇದನ್ನು ಹೇಗೆ ಕನ್ಸಿಡರ್ ಮಾಡಬೇಕಾಗತ್ತೆ ಅಂತಂದರೆ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಮೆಂಡಲ್ ಅವರು ಪ್ರಯತ್ನ ಮಾಡಿರೋದಿದೆ. ಅಮಾಂಗ್ ದೆಮ್ ಫಾರ್ ಎಕ್ಸಾಂಪಲ್ ಜಸ್ಟ್ ಲೆಟ್ ಅಸ್ ಟೇಕ್ ದ ಒನ್ ದಟ್ ಈಸ್ ಹೈಟ್ ಆಫ್ ದ ಸ್ಟೆಮ್ ಅಥವಾ ಸ್ಟೆಮ್ ಹೈಟ್ ಅಂತ ನೀವು ತಗೊಂಡ್ರೆ ಸ್ಟೆಮ್ ಹೈಟ್ ಅಲ್ಲಿ ಟಾಲ್ ಈಸ್ ಡಾಮಿನೆಂಟ್ ಓವರ್ ದ ರಿಸೆಸಿವ್. ನಿಮಗೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಿದೆ ಅಂತ ಹೇಳಿದಾಗ ಎಲ್ಲಿ ತನಕ ನಾವು ಟರ್ಮಿನಾಲಜೀಸ್ ಅನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಜೆನೆಟಿಕ್ಸ್ ಅಲ್ಲಿ, ಅಲ್ಲಿ ತನಕ ನಮಗೆ ಯಾವುದೇ ರೀತಿಯಾದಂಥ ಒಂದು ಅಂಡರ್ಸ್ಟ್ಯಾಂಡ್ ಆಫ್ ದಿಸ್ ಚಾಪ್ಟರ್ ಕಷ್ಟ ಆಗುತ್ತೆ. ಆದ್ದರಿಂದ ವೆರಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ನಿಮಗೆ ಟರ್ಮಿನಾಲಜೀಸ್ ಅನ್ನ ಫಸ್ಟ್ ಹೇಳ್ಕೊಟ್ಬಿಟ್ಟು ಆಮೇಲೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಅಂತಂದ್ರೆ ಪ್ರತಿಯೊಂದು ಟರ್ಮಿನಾಲಜಿಯನ್ನು ಒಂದು ವಿವರಣಾತ್ಮಕವಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ವಾಟ್ ಈಸ್ ಡಾಮಿನೆಂಟ್, ವಾಟ್ ಈಸ್ ರಿಸೆಸಿವ್, ಹೈಬ್ರಿಡ್ ಅಂದ್ರೆ ಏನು, ಫಿನೋಟೈಪ್ ಅಂದ್ರೆ ಏನು, ಜೀನೋಟೈಪ್ ಅಂದ್ರೆ ಏನು, ಲಾಕಸ್ ಅಂದ್ರೆ ಏನು, ಜೀನ್ ಅಂದ್ರೆ ಏನು, ಅಲೆಲ್ಸ್ ಅಂತ ಯಾವುದಕ್ಕೆ ಹೇಳ್ತೀವಿ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಯಾವುದಕ್ಕೆ ಹೇಳಬೇಕು, ಕೊಡಾಮಿನೆನ್ಸಿ ಅಂತ ಹೇಳಿ ಯಾವುದಕ್ಕೆ ಹೇಳ್ತೀವಿ, ಹೋಮೋಸೈಗಸ್ ಅಂದ್ರೆ ಏನು, ಹೆಟ್ರೋಸೈಗಸ್ ಅಂತಂದ್ರೆ ಏನು, ಟೆಸ್ಟ್ ಕ್ರಾಸ್ ಅಂತ, ಬ್ಯಾಕ್ ಕ್ರಾಸು, F1 ಜನರೇಷನ್, ಹೀಗೆ ಹಲವು ರೀತಿಯಾದಂಥ ನಾವು ಟರ್ಮಿನಾಲಜೀಸ್ ಅನ್ನ ಈ ಒಂದು ಜೆನೆಟಿಕಲ್ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ಸ್ಟಡಿ ಮಾಡಲೇಬೇಕಾಗಿರುವಂಥದ್ದು. ಸೊ ಅವುಗಳ ಒಂದು ಪಾಯಿಂಟ್ಸ್ ಅನ್ನು ನಾನಿಲ್ಲಿ ಲೆಫ್ಟ್ ಸೈಡ್ ಆಫ್ ಮೈ ಬೋರ್ಡ್ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸುಮಾರು 18 ಟರ್ಮಿನಾಲಜೀಸ್ ಇದೆ. ಅವೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳೇಬೇಕಾಗುತ್ತೆ. ಇಡೀ ಎಂಟೈರ್ ಏನು ಒಂದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಸ್ ಅಥವಾ ಜೆನೆಟಿಕ್ಸ್ ಅಂತ ನಾವೇನು ಹೇಳ್ತೀವಿ, ಸೊ ದಟ್ ಇಸ್ ಆಲ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದೀಸ್ 18 ಸ್ಟ್ಯಾಂಡರ್ಡ್ ಟರ್ಮಿನಾಲಜೀಸ್ ವಿಚ್ ಆರ್ ದೋಸ್ ಅಂತ ಹೇಳಿದ್ರೆ ಜಸ್ಟ್ ರಿಪೀಟ್ ಮಾಡ್ತೀನಿ. ಒಂದು ಜೀನ್ ಅಂದ್ರೇನು, ಅಲೆಲ್, ಲಾಕಸ್, ಹೋಮೋಲಾಗಸ್, ಕ್ರೋಮೋಸೋಮ್ಸ್, ಫಿನೋಟೈಪ್, ಜಿನೋಟೈಪ್, ಡಾಮಿನೆಂಟ್, ರಿಸೆಸಿವ್, ಹೋಮೋಸೈಗಸ್, ಹೆಟ್ರೋಸೈಗಸ್, ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋಡಾಮಿನೆಂಟ್, ಹೈಬ್ರಿಡ್, monohybrid, dihybrid, back class, test class, and also the F1 generation. So last class ಅಲ್ಲಿ ನಾನು 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಹೈಲೈಟ್ ಮಾಡಿದ್ದಿತ್ತು. ಸೊ ಅದ್ರ ಬಗ್ಗೆ ಮತ್ತೆ ಒಂದು ಸ್ವಲ್ಪ ಗ್ಲಾನ್ಸ್ ಮಾಡಿದ್ರೆ ಬೆಟರ್ ಆಗುತ್ತೆ. ಇಲ್ಲಿ ಜಸ್ಟ್ ನೋಡಿ, ಒಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ 1, ನಂಬರ್ 1, ಸೀರಿಯಲ್ ನಂಬರ್ 1. ಸೊ ಈ ಸೀರಿಯಲ್ ನಂಬರ್ 1 ನಲ್ಲಿ ಕ್ಯಾರೆಕ್ಟರ್ ಏನಿದೆ ಅಂತ ಹೇಳಿದ್ರೆ ಕ್ಯಾರೆಕ್ಟರ್, so it is concerned with the first character, that is stem height. Stem height. Okay. So ಇಲ್ಲಿ ಕ್ಯಾರೆಕ್ಟರ್ಸ್ ಅನ್ನ 2 ಭಾಗ ಮಾಡಬೇಕು. ಒಂದು ಡಾಮಿನೆಂಟ್, ಇನ್ನೊಂದು ರಿಸೆಸಿವ್ ಕ್ಯಾರೆಕ್ಟರ್. ಡಾಮಿನೆಂಟ್
ಸೊ ಇದಕ್ಕೆ ಅಪೋಸಿಟ್ ಆಗಿ ರಿಸೆಸಿವ್ ಒನ್. ಒಂದು ಸ್ವಲ್ಪ ಇಲ್ಲಿ ಗಮನಿಸಿ, ಡಾಮಿನೆಂಟ್ ಕ್ಯಾರೆಕ್ಟರ್ ಇಲ್ಲಿ ಯಾವ್ದಿರುತ್ತೆ? ಸಾಮಾನ್ಯ ಸ್ಟೆಮ್ ಹೈಟ್ ಫಸ್ಟ್ ಕ್ಯಾರೆಕ್ಟರ್ ಅದು. ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಯಾವ್ಯಾವ? ಒಂದು ಟಾಲ್, ಎತ್ತರವಾಗಿರುವಂತ ಒಂದು ಸಟೈಲಮ್ ಪ್ಲಾಂಟ್. ಟಾಲ್ ಈಸ್ ಡಾಮಿನೆಂಟ್ ಓವರ್ ದ ಡ್ವಾರ್ಫ್. Tall is dominant over the dwarf. Second character. Seed color. Seed shape ಅಂತ ನಾನು ಹೇಳಿ. ಓಕೆ, ಶೇಪ್ ತಗೊಳ್ಳಿ ಫಸ್ಟ್. ಸೀಡ್ ಶೇಪ್ ನೋಡೋಣ. ಸೊ ರವಂಡ್ is that is round is dominant over the wrinkled ante. Round is dominant over wrinkled. Round is dominant over wrinkled. The third character, seed color, color of the seed. So ಇಲ್ಲಿ yellow is dominant over the green color. Yellow is dominant over the green color. ನಾಲ್ಕನೇ ಕ್ಯಾರೆಕ್ಟರ್. ಸೊ pod shape. pod shape ಯಾವ ತರ ಇರುತ್ತೆ ಅಂತ ಹೇಳಿದ್ರೆ inflated, constricted. Inflated versus constricted. ಸೊ ಹೀಗೆ ಆಪೋಸಿಟ್ ಕ್ಯಾರೆಕ್ಟರ್ಸ್ pod shape. ಆಮೇಲೆ ನೆಕ್ಸ್ಟ್ ಪಾಡ್ ಕಲರ್. ಸೊ ಪಾಡ್ ಕಲರ್ ಅಲ್ಲಿ ಸ್ವಲ್ಪ ಚೇಂಜ್ ಅನ್ಸುತ್ತೆ. ಇದು ರಿವರ್ಸ್ ಕ್ಯಾರೆಕ್ಟರ್. ಗ್ರೀನ್ ಈಸ್ ಡಾಮಿನೆಂಟ್ ಓವರ್ ದ ಯೆಲ್ಲೋ. ಗ್ರೀನ್ ಈಸ್ ಡಾಮಿನೆಂಟ್ ಓವರ್ ಯೆಲ್ಲೋ. ನೆಕ್ಸ್ಟ್ ಪಾಡ್ ಶೇಪ್ ಆಯ್ತು, ಪಾಡ್ ಕಲರ್ ಆಯ್ತು. ಇನ್ನು ಫ್ಲವರ್ ಕಲರ್ ಆಫ್ ದ ಫ್ಲವರ್ ಅಥವಾ ಫ್ಲವರ್ ಕಲರ್. ಫ್ಲವರ್ ಕಲರ್ ನೋಡಿ, ಫ್ಲವರ್ ಕಲರ್ ಅಲ್ಲಿ ಓಕೆ ಯಾವ್ಯಾವ ಕ್ಯಾರೆಕ್ಟರ್ ಇರುತ್ತೆ ಅಂತಂದ್ರೆ ವಯೋಲೆಟ್ ಈಸ್ ಡಾಮಿನೆಂಟ್ ಓವರ್ ದ ವೈಟ್ ಕಲರ್. ಸೊ ವಯೋಲೆಟ್ ಈಸ್ ಡಾಮಿನೆಂಟ್ ಓವರ್ ದ ವೈಟ್ ಕಲರ್. ಲಾಸ್ಟ್ ಒನ್, ಫ್ಲವರ್ ಪೊಸಿಷನ್. Flower position, axillary is dominant over terminal. Right. So I want to suggest my students, please make it clear. You should know the 7 contrasting characters at any cost. ನಿಮಗೆ ಈ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಕಂಪಲ್ಸರಿ ಆಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯು ಶುಡ್ ರಿಮೆಂಬರ್ ದೆಮ್. ಓಕೆ, ಜಸ್ಟ್ ಯು ಸಿ ದ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಆರ್ ಫಾಲೋಯಿಂಗ್ ಟೈಪ್. ಒಂದನೇ ಕ್ಯಾರೆಕ್ಟರ್ ಏನಿದೆ ಅಂತಂದ್ರೆ ಸ್ಟೆಮ್ ಹೈಟ್. ಇದರಲ್ಲಿ ಡಾಮಿನೆಂಟ್ ಮತ್ತು ರಿಸೆಸಿವ್ ಅನ್ನ ನೀವು ಸ್ಟಡಿ ಮಾಡಬೇಕು. ಡಾಮಿನೆಂಟ್ ಅಂತಂದ್ರೆ ಟಾಲ್ ಈಸ್ ಡಾಮಿನೆಂಟ್ ಓವರ್ ದ ಡ್ವಾರ್ಫ್. ಇನ್ನು ಸೆಕೆಂಡ್ ಕ್ಯಾರೆಕ್ಟರ್ ಬಂದು ಸೀಡ್ ಶೇಪ್. ಸೊ ಏನಿದೆ, ರೌಂಡ್ ಸೀಡ್ ಈಸ್ ಡಾಮಿನೆಂಟ್ ಓವರ್ ದ ರಿಂಕಲ್ಡ್ ಸೀಡ್. ಅದಾದ ನಂತರದಲ್ಲಿ ಕಲರ್ ಆಫ್ ದ ಸೀಡ್ ನೋಡಿದ್ರೆ ಯೆಲ್ಲೋ ಸೀಡ್ ಈಸ್ ಡಾಮಿನೆಂಟ್ ಓವರ್ ದ ಗ್ರೀನ್ ಸೀಡ್. ಅಂಡ್ ದೆನ್ ಪಾಡ್ ಶೇಪ್ ನೋಡಿದಾಗ ಇನ್ಫ್ಲೇಟೆಡ್ ಪಾಡ್ ಈಸ್ ಡಾಮಿನೆಂಟ್ ಓವರ್ ದ ಕನ್ಸ್ಟ್ರಿಕ್ಟೆಡ್ ಪಾಡ್. ಅದಾದ ನಂತರದಲ್ಲಿ ಪಾಡ್ ಕಲರ್ ನೋಡಿದ್ರೆ green pod is dominant over the yellow colored pod. And then flower color nodidre violet is dominant over the white. And flower position nodidaga axillary flower is dominant over the terminal flower. So hige ನಾವು 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಇಲ್ಲಿ ಸ್ಟಡಿ ಮಾಡ್ತಾ ಹೋಗಿರ್ತದೆ. ಆದ್ದರಿಂದ ನಾವು ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೂಡ ಸಪೋಸ್ ಎನಿ 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಮೆನ್ಷನ್ ಮಾಡಿ ಅನ್ನೋ ಒಂದು ಪ್ರಶ್ನೆಗೆ ನಾವು ಈ ರೀತಿಯಾದಂತಹ ಒಂದು ಚಾರ್ಟ್ ಅನ್ನ ಹಾಕಿ ನಾವು ರೆಪ್ರೆಸೆಂಟ್ ಮಾಡಬೇಕಾದಂಥದ್ದು. ಆದ್ರಿಂದ ಸೊ
you should know about them. Okay, 7 contrasting characters. ಇವೆಲ್ಲಕ್ಕೂ Mendel ಅವರು he had taken not less than 8 consecutive years, ಸುಮಾರು 8 ವರ್ಷಗಳ ಕಾಲಾವಧಿಯಲ್ಲಿ ಪ್ರತಿಯೊಂದು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಮತ್ತು ಅದರಲ್ಲಿ ಬರುವಂತ ಒಂದು ಡಾಮಿನೆಂಟ್ ಮತ್ತು ರಿಸೆಸಿವ್ ಕ್ಯಾರೆಕ್ಟರ್ಸ್ ಅನ್ನ ವೆರಿ ಸಿಸ್ಟಮ್ಯಾಟಿಕ್ ಆಗಿ ಅವರು ಎಕ್ಸ್ಪ್ಲೇನ್ ಮಾಡಿರೋದಿದೆ. ಅದನ್ನೆಲ್ಲ ಕನ್ಕ್ಲೂಡ್ ಮಾಡಿ ನಾವು ನೋಡಿದಾಗ ಮೆಂಡಿಲಿಯನ್ ಲಾಸ್ ಅಂತ ಹೇಳಿ ನಾವು ಹೇಳ್ತಾ ಹೋಗ್ತೀವಿ. ಆಕ್ಚುಲಿ ಮೆಂಡಲ್ ಅವರು he has framed with 2 standard laws. One is law of that is the dominant segregation and the law of independent assortment ಅಂತ ಹೇಳಿ ಅವರು ಎಕ್ಸ್ಪ್ಲೇನ್ ಮಾಡಿರೋದಿದೆ. So law of segregation and the law of independent assortment. So these 2 laws we shall study in next classes. For just time being, first once again glance over the board regarding mentioning of the 7 contrasting characters which are conducted by John Mendel. Okay, after knowing about these 7 contrasting characters, now I would like to explain you about that is the terminologies which are essentially required to understand these principles of inheritance and variations under the chapter called the genetics. Okay, so ಈ 7 ಕ್ಯಾರೆಕ್ಟರ್ಸ್ ಅನ್ನು ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಒನ್ ಬೈ ಒನ್ ದ ಟರ್ಮಿನಾಲಜೀಸ್ ಯಾವ ತರದಲ್ಲಿ ನಾವು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು ಅನ್ನೋದನ್ನ ನೋಡೋಣ. ಓಕೆ, ಕಮ್ ಟು ದ ಪಾಯಿಂಟ್. Just first one by one, just you see the first terminology is nothing but what is gene ಅಂತ ಇದೆ. ನಿಮಗೆ ಗೊತ್ತಿರಬಹುದು. Mendel doesn't know what is gene, what are chromosomes, DNA means what, RNA ಅಂದ್ರೇನು, nothing to say. But ಒಂದು ಮಿರಾಕಲ್ ಅನ್ನೋ ರೀತಿಯಲ್ಲಿ ಪ್ರತಿಯೊಂದು ಕೂಡ ಹೈಲೈಟ್ ಆಗ್ತಾ ಹೋಗುತ್ತೆ. ನಾನು ಹೇಳಿದೆ ಸುಮಾರು 1900 ತನಕ ಯಾವುದೇ ಕಾರಣಕ್ಕೂ ಈ ಒಂದು ಏನು ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್ ಕಂಡಕ್ಟೆಡ್ ಬೈ ಮೆಂಡಲ್ ಇಟ್ ಈಸ್ ಅನ್ನೋಟಿಸ್ಡ್ ಅಂತೇಳಿ ಸುಮಾರು 1900 ತನಕ ಪ್ರಪಂಚಕ್ಕೆ ಗೊತ್ತಿರೋದಿಲ್ಲ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್ ಮೆಂಡಲ್ ಕಂಡಕ್ಟ್ ಮಾಡಿದ್ದಂತೆ. ಬಟ್ ಆದಮೇಲೆ ರೀಡಿಸ್ಕವರಿ ಆಗುತ್ತೆ ಬೈ ಮೀನ್ 3 ಸೈಂಟಿಸ್ಟ್, 3 ವಿಜ್ಞಾನಿಗಳು. ಸೊ ಹ್ಯೂಗೋ ಡೆವಿಸ್, ಟೆಸ್ಟರ್ಮಾರ್ಕ್, ಕಾರ್ಲ್ ಕೊರೆನ್ಸ್, ಈ 3 ಸೈಂಟಿಸ್ಟ್ಗಳು ಇಂಡಿಪೆಂಡೆಂಟ್ ಆಗಿ ಬ್ರೀಡಿಂಗ್ ಎಕ್ಸ್ಪೆರಿಮೆಂಟ್ಸ್ ಅನ್ನ ತಾವು ಕೂಡ ಮಾಡಿ ಅದರ ಒಂದು ರಿಸಲ್ಟ್ಸ್ ಅನ್ನು ರೆಪ್ರೆಸೆಂಟ್ ಮಾಡಿ ಟ್ಯಾಲಿ ಮಾಡಿ ನೋಡಿದ್ರೆ ಅವರಿಗೆ ಈ ಒಂದು ಎಕ್ಸ್ಪೆರಿಮೆಂಟ್ಸ್ ಕಂಪೇರ್ ವಿತ್ ಮೆಂಡಿಲಿಯನ್ ಎಕ್ಸ್ಪೆರಿಮೆಂಟ್ ತುಂಬ ಕರೆಕ್ಟ್ ಆಗಿ ಸೂಟ್ ಆಗ್ತಾ ಇದ್ದದ್ರಿಂದ ಅದನ್ನು ನಾವು ರೀಡಿಸ್ಕವರಿ ಆಫ್ ಮೆಂಡಿಲಿಯನ್ ಜೆನೆಟಿಕ್ಸ್ ಅಂತ ಹೇಳಿ ಹೇಳಿರೋದು. ಸೊ ಓಕೆ, ಜೀನ್ ಅಂದ್ರೆ ಏನು? ಜೀನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಸೆಗ್ಮೆಂಟ್ ಆಫ್ DNA ಅಂತ ಹೇಳ್ಬೋದು, ಅಥವಾ ಇಟ್ ಈಸ್ ನಥಿಂಗ್ ಬಟ್ ಆನ್ ಹೆರಿಡಿಟರಿಕ್ ಯೂನಿಟ್ ಅಂತ ಕೂಡ ನಾವು ಹೇಳಕ್ ಸಾಧ್ಯತೆ ಇದೆ. ಸೊ ಜೀನ್ ಈಸ್ ನಥಿಂಗ್ ಬಟ್ ಎ ಹೆರಿಡಿಟರಿಕ್ ಯೂನಿಟ್ ಅಥವಾ ಸೆಗ್ಮೆಂಟ್ ಆಫ್ DNA ಅಂತ ಹೇಳ್ತೀವಿ. ನಿಮಗೆ ಗೊತ್ತಿದೆ. ಸೊ ಎವ್ರಿ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ಹ್ಯಾವಿಂಗ್ ವಿತ್ built with a wonderful thread-law structure that is called as the chromosomes. Within the chromosome we can see there is a arrangement of that is the DNA molecules. So DNA is the thread of life. DNA is the hereditary one. It is the main master molecule going to control all the activities of the living organism in all the cell, that is the cells. ಪ್ರತಿಯೊಂದು ಸೆಲ್ಲಿನ ನ್ಯೂಕ್ಲಿಯರ್ ರೀಜನ್ ನಲ್ಲಿ the DNA is present and it is going to control all the activities of the organisms ante. Okay, so andre gene antandre it is nothing but the unit of heredity antanu agutte, athwa it is also called as the segment of DNA anta ಹೇಳಿ. Okay, that is called the gene. Next point is the allele. What is allele ante? A pair of genes anna ನಾವು ಅಲೆಲ್ಸ್ ಅಂತ ಹೇಳಿ ನಾವು ಕರಿತೀವಿ. ಇದನ್ನ ನೀವು ಕಂಪಲ್ಸರಿ ಅರ್ಥ ಮಾಡ್ಕೋಬೇಕು. ಸೊ ಅಲೆಲ್ಸ್ ಮೀನ್ಸ್ ಎ ಪೇರ್ ಆಫ್ ಜೀನ್ಸ್ ವಿಚ್ ಆರ್ ಲೊಕೇಟೆಡ್ ಆನ್ ದ ಕ್ರೋಮೋಸೋಮ್ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಲಾಕಸ್ ಅಂತ ಹೇಳಿದ್ದಾರೆ. ದ ಥರ್ಡ್ ಟರ್ಮಿನಾಲಜಿ ಈಸ್ ಕಾಲ್ಡ್ ಆಸ್ ದ ಲಾಕಸ್. ವಾಟ್ ಈಸ್ ಲಾಕಸ್ ಮೀನ್ಸ್? ಲಾಕಸ್ ಮೀನ್ಸ್ ಇಟ್ ಈಸ್ ದ ಪೊಸಿಷನ್ ಆಕ್ಯುಪೈಡ್ ಬೈ ದ ಅಲೆಲ್ಸ್ ಅಥವಾ ಜೀನ್ಸ್ in the chromosome, that is called as the locus. ಅಂದ್ರೆ ಪೊಸಿಷನ್ ಗೆ ನಾವು ಲಾಕಸ್ ಅಂತ ಹೇಳಿ ಕರೀತೀವಿ. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಹೇಳಿದ್ರು. ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತಂದ್ರೆ ಹೋಮೋ ಅಂದ್ರೆ
ಸಿಮಿಲರ್. ಎರಡು ಕೂಡ ಒಂದೇ ರೀತಿಯಾದಂತ ಒಂದು ಕ್ರೋಮೋಸೋಮ್ಸ್ ಇದ್ರೆ ಅದನ್ನ ನಾವು ಹೋಮೋಲಾಗಸ್ ಕ್ರೋಮೋಸೋಮ್ಸ್ ಅಂತ ಹೇಳಿ ನಾವು ಹೇಳ್ತೀವಿ. ಇನ್ನು ಫಿನೋಟೈಪಿಕ್ ಅಂತಂದ್ರೆ ಏನು? ಫಿನೋಟೈಪಿಕ್ ಮೀನ್ಸ್ ದ ಎಕ್ಸ್ಟರ್ನಲ್ ಮಾರ್ಫಾಲಜಿಕಲ್ ಫ್ಯೂಚರ್ ಅಥವಾ ಅಪಿಯರೆನ್ಸ್ ಆಫ್ ದ that is the organism is to be referred as the phenotype. What is genotype? Genotype is nothing but the genetic makeup or genetic constituent of the organism ಅಂತ ಹೇಳಿ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ನೆಕ್ಸ್ಟ್ ಡಾಮಿನೆಂಟ್ ಅಂತ ಹೇಳ್ತಾರೆ. ಡಾಮಿನೆಂಟ್ gene is the gene it suppresses the expression of the recessive gene and expresses as a dominant and hence it is called as the dominant. ಯಾವಾಗ ಡಾಮಿನೆಂಟ್ ಜೀನಿಗೆ ರಿಸೆಸಿವ್ ಜೀನ್ ಅನ್ನು ಸಪ್ರೆಸ್ ಮಾಡುವಂತ ಒಂದು ಗುಣ ಇರುತ್ತೆ, ಅದಕ್ಕೆ ಅದನ್ನು ನಾವು ಡಾಮಿನೆಂಟ್ ಅಂತ ಕ್ಯಾರೆಕ್ಟರ್ ಹೇಳ್ತೇವೆ. ಇನ್ನು ರಿಸೆಸಿವ್ ಅಂತ ಹೇಳಿದ್ರೆ ಎ ಜೀನ್ ಇಟ್ ವಿಲ್ ಎಕ್ಸ್ಪ್ರೆಸಸ್ ವೆನ್ ಡಾಮಿನೆಂಟ್ ಜೀನ್ ಈಸ್ ಆಬ್ಸೆಂಟ್. ಅಂದ್ರೆ ಡಾಮಿನೆಂಟ್ ಜೀನ್ ಆಬ್ಸೆಂಟ್ ಇದ್ದಾಗ ರಿಸೆಸಿವ್ ಜೀನ್ ಎಕ್ಸ್ಪ್ರೆಸ್ ಆಗೋದನ್ನ ನಾವೇನಂತ ಹೇಳ್ಬೋದು ಅಂತಂದ್ರೆ ಇಟ್ ಈಸ್ ದ ರಿಸೆಸಿವ್ ಕ್ಯಾರೆಕ್ಟರ್ಸ್ ಅಂತ ಹೇಳಿ. ಇನ್ನು ಹೋಮೋಜೈಗಸ್ ಅಂತ ಹೇಳಿದ. ಹೋಮೋಜೈಗಸ್ ಅಂತಂದ್ರೆ both the genes are of same. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಟಾಲ್ ಈಸ್ ಒನ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್. ಇದ್ರ ಒಳಗಡೆ ನಾವು ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಆಲ್ಫಾಬೆಟ್ಸ್ ಅನ್ನು ಉಪಯೋಗಿಸ್ತೀವಿ. ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿರ್ಬೋದು ನೀವು. ಈಗ ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ ಅಂತ ನಾನು ಬರೀತೀನಿ. ಅಂದ್ರೆ ಇದನ್ನ ಹೋಮೋಜೈಗಸ್ ಅಂತ ಹೇಳಿ ನಾವು ಕರಿತೀವಿ. ಇನ್ನು ಇದರಲ್ಲಿ ಅದೇ ರೀತಿಯಲ್ಲೇ ನೀವು ರಿಸೆಸಿವ್ ಕೂಡ ಒಂದು ಪೈರ್ ಆಫ್ ಅಲೆಲ್ಸ್ ಏನಿರುತ್ತೆ ಅವು ರಿಸೆಸಿವ್ ಕ್ಯಾರೆಕ್ಟರ್ಸ್ ಇದ್ರೆ ಅದನ್ನು ನಾವು ಹೋಮೋಜೈಗಸ್ ರಿಸೆಸಿವ್. ಇದು ಕ್ಯಾಪಿಟಲ್ ಟಿ ಇದ್ದಾಗ ಹೋಮೋಜೈಗಸ್ ಡಾಮಿನೆಂಟ್ ಅಂತ ಹೇಳ್ತೇವೆ. ಡಾಮಿನೆಂಟ್ ಹೋಮೋಜೈಗಸ್, ರಿಸೆಸಿವ್ ಹೋಮೋಜೈಗಸ್. ನೆಕ್ಸ್ಟ್ ಹೆಟೆರೋಜೈಗಸ್ ಅಂತ ಹೇಳಿದ್ರೆ ಹೆಟೆರೋಜೈಗಸ್ ಹೆಟೆರೋ ಅಂದ್ರೆ ಡಿಫರೆಂಟ್. ಹಾಗೆ ಒಂದು ಕ್ಯಾಪಿಟಲ್ ಟಿ ಇದ್ರೆ ಇನ್ನೊಂದು ಸ್ಮಾಲ್ ಟಿ ಇರಬೇಕು. ಅದನ್ನ ನಾವು ಹೆಟಿರೋ ಡಿಫರೆಂಟ್, ಹೋಮೋ ಸಿಮಿಲರ್. Both genes are similar, identical. Such situation is called homo. Hetero means in the alleles one is dominant, another one is the recessive. ಇದನ್ನ ನಾವು ಡಾಮಿನೆಂಟ್ ಮತ್ತು ರಿಸೆಸಿವ್ ಕ್ಯಾರೆಕ್ಟರ್ಸ್ ಅನ್ನು ಹೇಳಬೇಕು. ಸೊ ಇದರಲ್ಲಿ ನಾವು what we say it as a heterozygous combination ಅಂತ ಹೇಳ್ತೀವಿ. heterozygous. Incomplete dominance ಅಂತ ಹೇಳಿ. ಸೊ incomplete dominance ಅಂತ ಹೇಳಿದ್ರೆ ಅಲ್ಲಿ ಕಂಪ್ಲೀಟ್ ಡಾಮಿನೆನ್ಸ್ ಆಗೋದಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಏನು ಬರುತ್ತೆ ಅಂತಂದ್ರೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಲ್ಲಿ ಸಮ್ ಟೈಮ್ಸ್ ದೇರ್ ಇಸ್ ಎ ಎಕ್ಸ್ಪ್ರೆಷನ್ ಆಫ್ ದಟ್ ಈಸ್ ದ ರಿಸೆಸಿವ್ ಆಲ್ಸೋ. ಆಮೇಲೆ ಇದರ ಒಂದು ಅಲ್ಟಿಮೇಟ್ ರಿಸಲ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸಿಯಲ್ಲಿ ಸೊ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ಸ್ ಅನ್ನ ನಾವಲ್ಲಿ ಸ್ಟಡಿ ಮಾಡೋಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ಒಂದು ಫೋರ್ವೋಕ್ಲಾಕ್ ಪ್ಲಾಂಟ್ ಅನ್ನ ಬೆಸ್ಟ್ ಎಕ್ಸಾಂಪಲ್ಸ್ ಆಗಿ ಕೊಟ್ಟಿದ್ದಾರೆ, ಅಥವಾ ಸ್ನ್ಯಾಪ್ ಡ್ರ್ಯಾಗನ್ ಅಂತ ಬರುತ್ತೆ ನಿಮಗೆ ಎಕ್ಸಾಂಪಲ್ಸ್. ನಾವು ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಇದರಲ್ಲಿ ಏನು ಇನ್ಕಂಪ್ಲೀಟ್ ಡಾಮಿನೆಂಟ್ ಅಂತ ಹೇಳಿದ್ರೆ ಸಮ್ ಟೈಮ್ಸ್ ದಿಸ್ ಡಾಮಿನೆಂಟ್ ಜೀನ್ ಫೇಲ್ ಟು ಸಪ್ರೆಸ್ ದ ಕ್ಯಾರೆಕ್ಟರ್ ಆಫ್ ದ ರಿಸೆಸಿವ್ and by that there is the expression of the intermediate character that is to be called as the incomplete dominance. ಇನ್ನು codominance ಅಂತ ಹೇಳಿದ್ರೆ both will express. ಇದಕ್ಕೆ ABO ಬ್ಲಡ್ ಗ್ರೂಪ್ ಅನ್ನ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಆಗಿ ನಾವು ಸ್ಟಡಿ ಮಾಡ್ತೀವಿ. ಸೊ ಕೋಟ್ ಕಲರ್ ಇನ್ ರ್ಯಾಬಿಟ್ ಅಂಡರ್ಸ್ಟ್ಯಾಂಡ್. ಅದೇ ರೀತಿಯಲ್ಲೇ ಈ ಒಂದು ABO ಬ್ಲಡ್ ಗ್ರೂಪ್ ದಟ್ ಈಸ್ ಟು ಬಿ ಕನ್ಸಿಡರ್ಡ್ ಫಾರ್ ದಿಸ್ ಕೋಡಾಮಿನೆಂಟ್ ಕ್ಯಾರೆಕ್ಟರ್. And apart from that one hybrid ಅಂತ ಹೇಳಿ ಈಗ ಎರಡು ದಟ್ ಈಸ್ ದ ಪ್ಲಾಂಟ್ಸ್ ಅನ್ನ ನಾವು ಕ್ರಾಸ್ ಬ್ರೀಡ್ ಮಾಡಿದಾಗ ಏನ್ ರಿಸಲ್ಟ್ ಬರುತ್ತೆ ಆ ಒಂದು ರಿಸಲ್ಟ್ ಅನ್ನು ನಾವು ಹೈಬ್ರಿಡ್ ಪ್ಲಾಂಟ್ ಅಂತ ಹೇಳಿ ಕರಿತೀವಿ. ಟೂ ಡಿಫರೆಂಟ್ ಪ್ಲಾಂಟ್ಸ್ ಆರ್ ಕನ್ಸಿಡರ್ಡ್ ಅಂಡ್ ಕ್ರಾಸ್ ದೆಮ್. ಸೊ ದ ರಿಸಲ್ಟ್ ವಾಟ್ ವಿ obtained that progeny is to be considered as a hybrid. ಮಾನೋ ಹೈಬ್ರಿಡ್ ಅಂದ್ರೆ ಏನು? ಮಾನೋ ಅಂದ್ರೆ ಸಿಂಗಲ್, ಅಂದ್ರೆ ಸಿಂಗಲ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅನ್ನು ಇರುವಂತ ಒಂದು ಪೈಸಮ್ ಸಟೈಲಮ್ ಪ್ಲಾಂಟ್ಸ್ ಅನ್ನ ಕ್ರಾಸ್ ಬ್ರೀಡ್ ಮಾಡಿದ್ರೆ ಅಲ್ಲಿ ಬರುವಂತ ರಿಸಲ್ಟ್ಸ್ ಅನ್ನ ನಾವು ಮಾನೋ ಹೈಬ್ರಿಡ್ ಪ್ಲಾಂಟ್ಸ್ ಅಂತ ಹೇಳಿ. ಅಂದ್ರೆ ಮಾನೋ ಅಂದ್ರೆ ಸಿಂಗಲ್, ಹೈಬ್ರಿಡ್. ಓಕೆ, ಸೊ ಸಿಂಗಲ್ ಕ್ಯಾರೆಕ್ಟರ್. ಡೈ ಹೈಬ್ರಿಡ್ ಅಂತ ಹೇಳಿದ್ರೆ by considering the two contrasting characters when we cross the plants the result obtained the progenies will be of dihybrid in nature.
What is test cross? So this cross is conducted from the point of to know the genotypic and phenotypic condition of the plant ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗಿ ಮಾಡುವಂತ ಒಂದು ಕ್ರಾಸ್ ಗೆ ನಾವು ಟೆಸ್ಟ್ ಕ್ರಾಸ್ ಅಂತ ಹೇಳಿ ಕರಿತೀವಿ. This test cross ಅಂತಂದ್ರೆ F1 hybrids are going to be crossed with double recessive parents. So that is to be referred as the test cross. Back cross ಅಂತ ಹೇಳಿದ್ರೆ it is also a one type of cross where the plants are going to be crossed with any one parental plant. That is called as the back cross. F1 generation ಅಂದ್ರೆ the result obtained after crossing the two plants belonging to that is Pisum sativum. When we made a cross, the result obtained is to be considered as a F1 generation. ಅಂದ್ರೆ first filial generation ಅಂತ ಹೇಳಬೇಕು. F1 is to be referred as a first filial generation. So ಇವಿಷ್ಟು 18 ಕ್ಯಾರೆಕ್ಟರ್ಸ್ ಅನ್ನು ನಾವು ಇವತ್ತು ಸ್ಟಡಿ ಮಾಡಿದ್ವಿ ಮತ್ತು 7 ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ ಏನಿದೆ ಅದರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ನಾಳೆ ಕ್ಲಾಸಲ್ಲಿ ಡೀಟೇಲ್ ಆಗಿ ಪ್ರತಿಯೊಂದನ್ನು ನಾವು ಮಾನೋ ಹೈಬ್ರಿಡ್ ಮತ್ತು ಡೈ ಹೈಬ್ರಿಡ್ ಕ್ಲಾಸಸ್ ಅನ್ನು ನಾಳೆ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಸೊ ಥ್ಯಾಂಕ್ ಯು ವೆರಿ ಮಚ್.